ವಿದ್ಯಾರ್ಥಿಗಳೇ, ಇಲ್ಲಿ ನಾವು ನಿರ್ನಾಳ ಗ್ರಂಥಿಗಳು ಸ್ರವಿಸುವಂತಹ ಹಾರ್ಮೋನ್ಗಳು ಮತ್ತು ಅವುಗಳ ಕಾರ್ಯಗಳನ್ನು ನೋಡ್ತಾ ಇದ್ದೀವಿ. ನಿರ್ನಾಳ ಗ್ರಂಥಿಗಳ ಹೆಸರು, ನಿರ್ನಾಳ ಗ್ರಂಥಿಗಳಿಂದ ಸ್ರವಿಕೆ ಆಗ್ತಾ ಇರುವಂಥ ಹಾರ್ಮೋನ್ಗಳು ಹಾಗೂ ಅವುಗಳ ಕಾರ್ಯಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಪಿಟ್ಯೂಟರಿ ಗ್ರಂಥಿ. ಪಿಟ್ಯೂಟರಿ ಗ್ರಂಥಿಯಿಂದ ಸ್ರವಿಕೆ ಆಗುವಂಥ ಹಾರ್ಮೋನು ಬೆಳವಣಿಗೆ ಹಾರ್ಮೋನು. ಕಾರ್ಯಗಳನ್ನು ನೋಡ್ತಾ ಇದ್ದೀರಿ. ಎಲ್ಲ ಅಂಗಗಳಲ್ಲಿ ಬೆಳವಣಿಗೆಯನ್ನು ಪ್ರಚೋದಿಸುತ್ತದೆ. ಅದೇ ರೀತಿ ಥೈರಾಯ್ಡ್ ಗ್ರಂಥಿ ಗಮನಿಸಬಹುದು. ಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆ ಆಗುವಂಥ ಹಾರ್ಮೋನು ಥೈರಾಕ್ಸಿನ್. ಇದರ ಒಂದು ಕಾರ್ಯ ನೋಡ್ತಾ ಇದ್ದೀರಿ. ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸ್ತಾ ಇದೆ. ನೆಕ್ಸ್ಟ್ ಮುಂದಿನ ನಿರ್ನಾಳ ಗ್ರಂಥಿ ಮೇದೋಜೀರಕ ಗ್ರಂಥಿ. ಮೇದೋಜೀರಕ ಗ್ರಂಥಿಯಿಂದ ಸ್ರವಿಕೆ ಆಗುವಂಥ ಹಾರ್ಮೋನ್ ಇನ್ಸುಲಿನ್ ಹಾರ್ಮೋನ್ನ ಕಾರ್ಯ ನೋಡ್ತಾ ಇದ್ದೀರಿ. ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವುದು. ಅದೇ ರೀತಿ ವೃಷಣಗಳು ಮತ್ತು ಅಂಡಾಶಯಗಳು ಇವುಗಳಿಂದ ಸ್ರವಿಕೆ ಆಗುವಂಥ ಹಾರ್ಮೋನ್ಗಳು ಹಾಗೂ ಕಾರ್ಯಗಳನ್ನು ಗಮನಿಸಬಹುದು. ನೆಕ್ಸ್ಟ್ ನಿರ್ನಾಳ ಗ್ರಂಥಿ ಅಡ್ರಿನಲ್ ಗ್ರಂಥಿ. ಅಡ್ರಿನಲ್ ಗ್ರಂಥಿಯಿಂದ ಸ್ರವಿಕೆ ಆಗುವಂಥ ಹಾರ್ಮೋನ್ಗಳಲ್ಲಿ ಅಡ್ರಿನಲಿನ್ ಒಂದು ಪ್ರಮುಖ ಹಾರ್ಮೋನ್ ಆಗಿದೆ. ಅಡ್ರಿನಲಿನ್ ಹಾರ್ಮೋನ್ನ ಕಾರ್ಯ ಗಮನಿಸಬಹುದು. ದೇಹವು ತುರ್ತು ಪರಿಸ್ಥಿತಿಯನ್ನು ಎದುರಿಸುವಂತೆ ಸಿದ್ಧಗೊಳಿಸುತ್ತದೆ. ಇನ್ನು ಈ ಅಡ್ರಿನಲಿನ್ ಹಾರ್ಮೋನನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕೂಡ ಇಲ್ಲಿ ಹೇಳ್ಬೋದಾಗ್ತಾ ಇದೆ. ತುರ್ತು ಪರಿಸ್ಥಿತಿಗಳಂದರೆ ಭಯ, ಕೋಪ, ಒತ್ತಡ ಮುಂತಾದಂತಹ ತುರ್ತು ಪರಿಸ್ಥಿತಿಗಳನ್ನು ಎದುರಿಸುವುದರಲ್ಲಿ ಸಹಾಯ ಮಾಡೋದ್ರಿಂದ ಅಡ್ರಿನಲಿನ್ ಹಾರ್ಮೋನನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಹೇಳಲಾಗ್ತಾ ಇದೆ. ಇಷ್ಟು ನಮ್ಮ ದೇಹದಲ್ಲಿ ಕಂಡುಬರುವಂಥ ಕೆಲವೊಂದಿಷ್ಟು ಪ್ರಮುಖ ನಿರ್ನಾಳ ಗ್ರಂಥಿಗಳು ಹಾಗೂ ಅವುಗಳಿಂದ ಸ್ರವಿಕೆ ಆಗುವಂಥ ಹಾರ್ಮೋನ್ಗಳು ಹಾಗೂ ಕಾರ್ಯಗಳನ್ನು ಗಮನಿಸಿದ್ವಿ. ಧನ್ಯವಾದಗಳು.